ರಾಜಾಜಿನಗರ ವಾರ್ಡ್ 63ರಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಕಾಂಗ್ರೆಸ್ ಮುಖಂಡ ಎಸ್. ಮುರಳಿರವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು. ಅಪೋಲೋ ಆಸ್ಪತ್ರೆ, ಫೋರ್ಟಿಸ್ ಆಸ್ಪತ್ರೆ, ಪ್ರತಿಷ್ಠಿತ ಆಸ್ಪತ್ರೆಗಳ ನುರಿತ ವೈದ್ಯರು ನೇತ್ರ ಪರೀಕ್ಷೆ, ಕಣ್ಣಿನ ತಪಾಸಣೆ, ಹೃದ್ರೋಗ ತಪಾಸಣೆ, ಇಸಿಜಿ, ಬಿಪಿ ಮತ್ತು ಶುಗರ್ ಪರೀಕ್ಷೆ ನಡೆಸಲಾಯಿತು. ಕಾಂಗ್ರೆಸ್ ಮುಖಂಡ ಮುರಳಿರವರು ಮಾತನಾಡಿ, ಬಡ ರೋಗಿಗಳ ಸೇವೆ ತಮಗೆ ತೃಪ್ತಿ, ಸಂತಸ ತಂದಿದೆ ಎಂದು ತಿಳಿಸಿದರು. ದುಬಾರಿ ವೆಚ್ಚದ ವೈದ್ಯಕೀಯ ಪರೀಕ್ಷೆಗಳು ಉಚಿತವಾಗಿ ನೀಡಲಾಗುತ್ತಿದೆ. ಔಷಧಿಗಳು, ಕನ್ನಡಕಗಳು ಉಚಿತವಾಗಿ ವಿತರಿಸಲಾಗುತ್ತಿದೆ ಎಂದು ಹೇಳಿದರು. ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಪಾಲ್ಗೊಂಡಿದ್ದರು. ನೂರಾರು ಬಡ ರೋಗಿಗಳು ಶಿಬಿರದ ಪ್ರಯೋಜನ ಪಡೆದರು. ನನ್ನ ಹೆಸರು ಮುರಳಿ ಅಂತ. ರಾಜಾಜಿನಗರ ವಾರ್ಡ್ ನಂಬರ್ 63ಗೆ GB ಆಕಾಂಕ್ಷಿಯಾಗಿದ್ದೀನಿ. ಇವತ್ತು ಉಚಿತ ತಪಾಸಣೆ, ಆರೋಗ್ಯ ತಪಾಸಣೆ ಮಾಡಿಸ್ತಾ ಇದ್ದೀವಿ ನಮ್ಮ ಪುಟ್ಟಣ್ಣವರ ನೇತೃತ್ವದಲ್ಲಿ. ಜನ 7 ಗಂಟೆಯಿಂದನೇ ತುಂಬ ಜನ ಬಂದಿದ್ದಾರೆ, ಸಾವಿರಾರು ಜನ ಬರ್ತಾ ಇದ್ದಾರೆ. ಆಗಲೇ ತುಂಬಿದ್ದಾರೆ, ಬಂದು ಹೋಗ್ತಿದ್ದಾರೆ. ಬೆಳಗ್ಗೆ ಒಂದು ಟೆಸ್ಟ್ ಕೊಟ್ಟಿದ್ದಾರೆ. ಈಗ ತಿರ್ಗಾ ಬಿಫೋರ್ ಟೆಸ್ಟ್, ಆಫ್ಟರ್ ಟೆಸ್ಟ್ ಅಂತ 2 ಮಾಡಿಸ್ತಾ ಇದ್ದೀವಿ. ಕಣ್ಣಿನ ತಪಾಸಣೆ ಮತ್ತು ಹಾರ್ಟ್ದು, ಕಿಡ್ನಿ, ಲಿವರು ಮತ್ತು ಸ್ಪೆಕ್ಸು ಎಲ್ಲ ಕೊಡ್ತಾ ಇದ್ದೀವಿ ಜನಗಳಿಗೆ. ಈಗಿರೋ ದುಬಾರಿ ಔಷಧಿಗಳು, ದುಬಾರಿ ಡಾಕ್ಟ್ರುಗಳದ್ದು ಹಾಸ್ಪಿಟ್ಲ್ಗಳು ಇದರಲ್ಲಿ ನಾವು ಎಲ್ಲ ಉಚಿತವಾಗಿ ಮಾಡಿಸ್ತಾ ಇದ್ದೀವಿ. ನನಗೂ ತುಂಬ ಸಂತೋಷವಾಗ್ತಿದೆ. ಈ ಜನ ಬರೋದು ನೋಡ್ತಾ ಇದ್ದರೆ, ವಯಸ್ಸಾದವರು ಪಾಪ ಎಲ್ಲ ನೋಡ್ತಾ ಇದ್ದೀನಿ ಬೆಳಗ್ಗೆಯಿಂದ. ನಾನು ತುಂಬ ಖುಷಿ ಆಗ್ತಿದೆ. ಈ ಸೇವೆ ಮಾಡೋದಕ್ಕೆ ನಾನು ತುಂಬ ಖುಷಿ ಆಗ್ತಿದೆ. ನಮ್ಮ ಪುಟ್ಟಣ್ಣ ಸಾಹೇಬರು ನೇತೃತ್ವದಲ್ಲಿ ಇದೆಲ್ಲ ನಡೀತಾ ಇರೋದು. ಅವರ ಆಶೀರ್ವಾದದಲ್ಲಿ ನಾವು ಇಲ್ಲಿ ಈ ಕೆಲಸಗಳೆಲ್ಲ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ DK ಸಾಹೇಬರು CM ಆಗಿ ಬುಧವಾರ ಪ್ರಮಾಣ ಸ್ವೀಕಾರ ಮಾಡ್ತಿದ್ದಾರೆ. ಅದು ತುಂಬ ಖುಷಿ ಆಗ್ತಿದೆ ನನಗೆ, ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಅವರ ಒಂದು ನೇತೃತ್ವದಲ್ಲಿ ನಾವು ಹೋಗ್ತಿದ್ದೀವಿ. ಅವರು ಶಿಷ್ಯ ಆಗಿದೆ ನಾವು. ಅವರು ನಮ್ಮ ಗುರುಗಳು, ನಮ್ಮ ಸಾಹೇಬರು. ಅವರಿಗೆಲ್ಲ ಒಳ್ಳೆಯದಾಗಲಿ. ಅವರು ಟ್ರಬಲ್ ಶೂಟ್ರೆ ಅವರು ಯಾವತ್ತಿದ್ರೂ ಅವರಿಗೆ ಜಯ. ರಾಜಾಜಿನಗರ ವಾರ್ಡ್ ನಂಬರ್ 63ಯಲ್ಲಿ ನೆಕ್ಸ್ಟ್ ಇನ್ನೂ ಸುಮಾರು ಹಲವಾರು ಕಾರ್ಯಕ್ರಮಗಳು ಮಾಡಬೇಕು ಅಂದ್ಕೊಂಡಿದ್ದೀನಿ ನಾನು. ಈ ರೋಡ್ಗಳಾಗಲಿ, ಕರೆಂಟ್ ಸಮಸ್ಯೆ, ಮರಗಳ ಸಮಸ್ಯೆ, ಮೊನ್ನೆ ಮಳೆ ಬಂದು ಮರಗಳೆಲ್ಲ ತುಂಬ ಬಿದೋಗಿ ಎಲ್ಲರಿಗೂ ಸಮಸ್ಯೆಗಳ ಬಿಡಿತ್ತು. ನಾವೇ ರಾತ್ರಿ 12 ಗಂಟೆ ಆದರೂ ನಾವು ಮುರುಗನ್ ಸಾಹೇಬರು ಮತ್ತು ಈ ಕಿಶೋರು ಎಲ್ಲ ಬಂದು ಕೆಲಸಗಳು ಮಾಡಿ ರಾತ್ರಿ ಬೆಳಗ್ಗೆವರೆಗೆಲ್ಲ ಕೆಲಸ ಮಾಡಿ ಮರ ಕಟ್ ಮಾಡಿ ಎತ್ತಿಸಿ ಹಾಕಿದ್ದೀವಿ. ನಮ್ಮ AW ಅವರೆಲ್ಲ ಬಂದು ಎಲ್ಲ ಮಾಡಿಕೊಟ್ಟಿದ್ದಾರೆ ನಮಗೆ. ಇನ್ನೂ ಹಲವಾರು ಕೆಲಸಗಳು ಮಾಡಬೇಕು ಅಂತ ಇದ್ದೀವಿ. ದಯವಿಟ್ಟು ನೀವು ಸಹಕಾರ ಮಾಡ್ಕೊಳ್ಬೇಕು. ಜನಕ್ಕೂ ನಾನು ವಂದನೆಗಳು.